ರಮ್ಯಾ ಕೂಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಹಾಯ್ ಮಾಡೆ ರಶ್ಮಿ. ಹಲೋ ಹಲೋ. ಸೊ ಏನು ಬ್ಲಾಗ್ ಅಂತ ಹೇಳಿದ್ರೆ, ನಾವು ಮಂಗಳೂರಿಗೆ ಟ್ರಿಪ್ ಹೋಗ್ತಿದ್ದೀವಿ, ಅಂದರೆ ಫ್ಯಾಮಿಲಿ ಟ್ರಿಪ್. ಸೊ ಆಲ್ರೆಡಿ ನಾವು ಹತ್ತತ್ರ ಇನ್ನೇನು ರೀಚ್ ಆಗಿದ್ದೀವಿ. ಸೊ ಇವಾಗ ಬೆಳಗ್ಗೆ ತಿಂಡಿಗೆ ಅಂತ ನಿಲ್ಲಿಸಿದ್ದೀವಿ. ಈ ಹೋಟೆಲಿಗೆ ಬಂದಿರೋದು. ಸೊ ಹಾಯ್ ಮಾಡೆ ರಶ್ಮಿ. ಇಲ್ಲಿ ತಿಂಡಿ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ಇದಾಗಿರುತ್ತೆ ಈ ವ್ಲಾಗ್. ಸೊ ನೋಡಿ. ಸೊ ಫೈನಲಿ ನಾವು ಲೊಕೇಶನಿಗೆ ರೀಚ್ ಆದ್ವಿ. ನಮ್ಮ ಅಕ್ಕ ಅಂದರೆ ಅಕ್ಕನ ಮಕ್ಳಿಗೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಸಖತ್ ಎಂಜಾಯ್ ಮಾಡಿದ್ರು. ಸೊ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅವ್ರು ಯಾವತ್ತೂ ಬೀಚೇ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಸೊ ಅವತ್ತು ಫುಲ್ ಡೇ ನೀರಲ್ಲಿ ಆಟಾಡಿ ಎಂಜಾಯ್ ಮಾಡಿದ್ವಿ. ಮತ್ತು ಬೆಳಗ್ಗೆ ಎದ್ದು ಟೆಂಪಲ್ ಹೋಗೋದಿತ್ತು, ಅಂದರೆ ಕೊರಗಜ್ಜ ಟೆಂಪಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ವಿಲ್ಲಾ ಮಾಡಿದ್ವಿ, ಅಂದರೆ ಫ್ಯಾಮಿಲಿ ಎಲ್ಲರೂ ಹೋಗಿದ್ದರಿಂದ ರೂಮ್ಸ್ ಏನು ಮಾಡಿರಲಿಲ್ಲ, ವಿಲ್ಲಾನೇ ಮಾಡಿದ್ವಿ. ವಿಡಿಯೋ ಏನು ಮಾಡಿರಲಿಲ್ಲ, ಹಾಗಾಗಿ ಕ್ಲಿಪ್ ಹಾಕಿಲ್ಲ. ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ನಾವಿವತ್ತು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತೀವಿ. ಎಲ್ಲ ಈ ರೀತಿ ರೆಡಿ ಆಗ್ತಾ ಇದ್ದೀವಿ. ಸೊ ಟೆಂಪಲಿಗೆ ರೀಚ್ ಆದ್ವಿ. ತುಂಬ ಚೆನ್ನಾಗಿತ್ತು ಟೆಂಪಲ್ಲು. ಎಲ್ಲದೂ ಸೇಮ್ ಇದೇ ರೀತಿ ಇತ್ತು. ನೋಡಿ ತುಂಬ ಖುಷಿ ಆಯಿತು. ಅಂದರೆ ನಾವು ಯಾವತ್ತೂ ಬಂದಿರಲಿಲ್ಲ ಮಂಗಳೂರಿಗೆ, ಫಸ್ಟ್ ಟೈಮ್ ಒಂದು ಸಲ ಬಂದಿದ್ವಿ. ಅವತ್ತು ಕೂಡ ನಾವು ಬಂದಿರಲಿಲ್ಲ ಟೆಂಪಲಿಗೆ. ಸೊ ಈ ಸಲ ಬರಲೇಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ವಿ. ಅದು ಫ್ಯಾಮಿಲಿ ಎಲ್ಲ ಇದ್ದಿದ್ದರಿಂದ ಸೊ ಹೋಗಲೇಬೇಕಂತ ಬಂದಿದ್ವಿ. ಬಟ್ ತುಂಬ ಚೆನ್ನಾಗಿತ್ತು. ಕಂಪ್ಲೀಟ್ ಹೂವಿನಲ್ಲಿ ಅಲಂಕಾರ ಮಾಡಿದರು. ಇದೆಲ್ಲ ನೋಡೋಕೆ ಚೆನ್ನಾಗಿತ್ತು ಎಲ್ಲದೂ. ಅಲ್ಲಿಂದ ನಾವು ಮತ್ತೆ ಹೋಗಿದ್ದು ಶಿವನ ದೇವಸ್ಥಾನಕ್ಕೆ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವೇ ನೋಡ್ತಾ ಇರ್ಬೋದು. ಅದು ಸುತ್ತ ಇದ್ದಿದ್ದು ದೇವಸ್ಥಾನಗಳಾಗಿರ್ಬೋದು, ಆ ವೈಬೇ ಸಖತ್ತಾಗಿತ್ತು. ಅಂದರೆ ಕಂಪ್ಲೀಟ್ ಟ್ರೆಡಿಷ್ನಲ್ ಆಗಿತ್ತು ದೇವಸ್ಥಾನ. ಗೋಲ್ಡ್ ಪೇಂಟ್, ಅದು ನೋಡೋಕೆ ಸಖತ್ ಖುಷಿ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಮಾಡಿದರು ಎಲ್ಲದೂ. ಅಲ್ಲಿಂದ ನಾವು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿಂದ ಅಲ್ಲೇ ಹತ್ತಿರನೇ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದ್ದಿದ್ದು. ಸೊ ಅಲ್ಲಿಂದ ಅಲ್ಲಿಗೆ ಹೋದ್ವಿ. ಅದು ತುಂಬ ಚೆನ್ನಾಗಿತ್ತು ಪ್ಲೇಸು. ಆಲ್ಮೋಸ್ಟ್ ಮಂಗಳೂರಲ್ಲಿ ಟೆಂಪಲ್ಗಳಂತೂ ಎಲ್ಲದೂ ಸಖತ್ತಾಗಿತ್ತು. ಸೊ ಅಲ್ಲಿ ಚಿಕ್ಕ ಚಿಕ್ಕ ಸ್ಮಾಲ್ಸ್ ಪಾಂಡ್ಸ್ ಥರ ಏನೋ ಇತ್ತು 7. ಸೊ ಅಲ್ಲಿ ಸ್ವಲ್ಪ ನೀರು ತಲೆ ಮೇಲೆ ಹಾಕ್ಕೊಂಡು, ಯಾಕಂದರೆ ನಾವು ಸ್ನಾನ ಮಾಡೋ ಇದರಲ್ಲಿ ಇರಲಿಲ್ಲ, ಯಾಕಂದರೆ ಫ್ರೆಶ್ ಅಪ್ ಆಗಿ ಟೆಂಪಲ್ಲಿಗೆ ಅಂತಲೇ ರೆಡಿಯಾಗಿ ಬಂದಿದ್ದರಿಂದ. ಸೊ ಅದೇನು ಸ್ನಾನ ಏನೂ ಮಾಡಲಿಲ್ಲ, ತಲೆ ಮೇಲೆ ನೀರು ಹಾಕ್ಕೊಂಡು. ಇಲ್ಲಿ ಇನ್ನೊಂದು ಫೇಮಸ್ ಏನಂತ ಹೇಳಿದ್ರೆ, ಇಲ್ಲಿ ನೀರು ಬಸವನ ಇದರಿಂದ ನೀರು ಬರ್ತಾ ಇರುತ್ತೆ. ಅಲ್ಲಿ ನೀರು ತೊಗೊಂಡು ಅದನ್ನು ತೊಗೊಂಡು ಹೋಗಿ ಶಿವಂದು ಲಿಂಗ ಇದೆ ಅದ್ರ ಮೇಲೆ ಹಾಕಬೇಕು. ಸೊ ಇದು ಇಲ್ಲಿನ ಪದ್ಧತಿ, ಎಲ್ಲರೂ ಮಾಡ್ತಾಯಿದ್ರು. ಸೊ ನಾವು ಅದೇ ರೀತಿಯಲ್ಲಿ ಚೊಂಬುಗಳನ್ನ ಇಟ್ಟಿರ್ತಾರೆ, ಅದನ್ನು ಎತ್ಕೊಂಡು ಹೋಗಿ ನೀರು ತೊಗೊಂಡು ಶಿವನ ಲಿಂಗದ ಮೇಲೆ ಹಾಕಿದ್ವಿ. ಈ ಥರ ಚೆನ್ನಾಗಿ
ಸೊ ನಾವು ಹೋಗಿದ್ದ ದೇವಸ್ಥಾನಗಳೆಲ್ಲನೂ ತುಂಬ ಚೆನ್ನಾಗಿತ್ತು, ಏನೋ ತುಂಬ ಪೀಸ್ ಅನ್ನಿಸ್ತಾ ಇತ್ತು. ಎಲ್ಲ ದೇವಸ್ಥಾನಗಳು ವೈಬ್ ಅಂತೂ ಸಖತ್ತಾಗಿತ್ತು. ಸೊ ನೋಡೋಕ್ಕೂ ಅಷ್ಟೇ ಚೆನ್ನಾಗಿತ್ತು ಎಲ್ಲದನ್ನು. ಸೊ ನಾವು ಆಲ್ಮೋಸ್ಟ್ ನಾವು ಹೋಗಿ ಟೈಮಿಗೆ ಆಲ್ರೆಡಿ ಪ್ರಸಾದ ಕೊಡ್ತಾಯಿದ್ರು. ಸೊ ನಾವು ಡೈರೆಕ್ಟ್ ಅಲ್ಲಿಂದ ಪ್ರಸಾದಕ್ಕೆ ಹೋದ್ವಿ. ಸೊ ಪ್ರಸಾದನ ತಿಂದ್ಕೊಂಡು ನಾವು ಮತ್ತೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂತ ಬಂದ್ವಿ. ಅಂದರೆ ಪಬ್ಬಾಸ್ ಮ್ಯಾಂಗ್ಳೂರಲ್ಲಿ ಫೇಮಸ್ ಐಸ್ ಕ್ರೀಮಿಗೆ. ಸೊ ಅದಕ್ಕೆ ಅಂತಲೇ ನಾವು ತಿನ್ನಬೇಕಂತ ಅಲ್ಲಿಗೆ ಹೋದ್ವಿ. ಸೊ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತಿಂದ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಸೊ ಟೆಂಪಲ್ಲೆಲ್ಲ ಮುಗಿಸಿ ನಾವು ಮತ್ತೆ ಬೀಚಿಗೆ ಬಂದ್ವಿ. ಸ್ವಲ್ಪ ಫೋಟೋ ಶೂಟ್ಸ್ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಮತ್ತೆ ಎಲ್ಲ ಚೆನ್ನಾಗಿ ಆಟ ಆಡಿದ್ವಿ. ಸೊ ಈವ್ನಿಂಗ್ ಸಂಜೆ ನಮ್ಮದು ಆ್ಯನಿವರ್ಸರಿ ಇದ್ದಿದ್ದರಿಂದ ಸೊ ನಾವು ಪಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಎಲ್ಲರೂ ಅಲ್ಲೇ ಎಂಜಾಯ್ ಮಾಡಿಕೊಂಡು ಸಂಜೆ ಈವ್ನಿಂಗ್ ಅಲ್ಲೇ ಒಂದು 6-7 o'clock ತನಕ ಅಲ್ಲೇ ಕೂತಿದ್ವಿ ಎಲ್ಲ ಮಾತಾಡಿಕೊಂಡು. ಸೊ ಅಲ್ಲಿಂದ ನಾವು ಮತ್ತೆ ಎಲ್ಲ ರೆಡಿಯಾಗಿ ಅಲ್ಲಿಂದ ಹೊರಟ್ವಿ. ಇದು ನಮ್ಮ ಆ್ಯನಿವರ್ಸರಿ ಕ್ಲಿಪ್. ಸೊ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಅಲ್ಲೇ ಡಿನ್ನರ್ ಕೂಡ ಮಾಡಿಕೊಂಡು ಸೊ ರೂಮಿಗೆ ಬಂದು ಮಲ್ಕೊಂಡ್ಬಿಟ್ವಿ. ಯಾಕಂದರೆ ಆಲ್ರೆಡಿ 11 o'clock ಆಗಿತ್ತು. ಸೊ ಎಲ್ಲ ಡಿನ್ನರ್ ಎಲ್ಲ ಅಲ್ಲೇ ಆಗಿದ್ದರಿಂದ ಸೊ ಸೀದಾ ಬಂದು ಮಲ್ಕೊಂಡ್ಬಿಟ್ವಿ. ಇದು ಲಾಸ್ಟ್ ಡೇ ಇನ್ ಮಂಗಳೂರು. ಸೊ ಮಂಗಳೂರು ಅಂದರೆ 3rd ಡೇ ನಾವು ಧರ್ಮಸ್ಥಳ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಚೆಕ್ಔಟ್ ಆದ್ವಿ. ಅಂದರೆ ಮಂಗಳವಾರ ಮಾರ್ನಿಂಗ್ 8 o'clock ಚೆಕ್ಔಟ್ ಆದ್ವಿ. ಸೊ ಅಲ್ಲಿಂದ ಹೊರಟು ಅಲ್ಲೇ ಆನ್ ದಿ ವೇನೆ ತಿಂಡಿ ತಿನ್ಕೊಂಡು, ಯಾಕಂದರೆ ಟೆಂಪಲಿಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 12 o'clock ಆಗಿಬಿಡುತ್ತೆ. ಸೊ ಅಲ್ಲಿಂದ 2 hour ಜರ್ನಿ ಇತ್ತು. ಸೊ ಹಾಗಾಗಿ ಆನ್ ದಿ ವೇನೆ ತಿಂಡಿ ಮಾಡ್ಕೊಂಡೇ ಡೈರೆಕ್ಟ್ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ನಾವಿವಾಗ ಫೈನಲಿ ಧರ್ಮಸ್ಥಳ ರೀಚ್ ಆದ್ವಿ. ಇದು ಬಂದು ಧರ್ಮಸ್ಥಳ ಎಂಟ್ರೆನ್ಸು. ವೆದರ್ ಅವತ್ತು ಕೂಡ ಚೆನ್ನಾಗಿತ್ತು, ಅಂದರೆ ಸ್ವಲ್ಪ ಮಳೆ ವಾತಾವರಣ ಇತ್ತು. ಸೊ ನಾವು ಧರ್ಮಸ್ಥಳ ಮುಗಿಸಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ವೀಡಿಯೋ ಕ್ಲಿಪ್ಸ್ ಏನೂ ಮಾಡ್ಕೊಳ್ಳೇ ಇಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಡೈರೆಕ್ಟ್ ಅಲ್ಲಿಂದ ದರ್ಶನ ಮಾಡಿಕೊಂಡು ನಾವು ಮನೆಗೆ ಹೊರಟಿದ್ದೆ ಆಯಿತು. ಯಾಕಂದರೆ ಅವತ್ತು ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಸ್ವರ್ಗಕ್ಕೆ ಸೇತುವೆಯ ಕತ್ತಲೆಗಳು ಕುಡಿದು ಸತ್ತವರೇ ಹುಟ್ಟಾಗುಗಳು ಇಲ್ಲ ನಮಗೆ ಎಣ್ಣೆಯ ಆಣೆಗೂ ಎಣ್ಣೆಯ ಮೇಲೆ ಆದಿಗೆ. ಸೊ ಇದಾಗಿತ್ತು ಗೈಸ್ ಈ ವ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.